ಹಾವೇರಿ ನಗರದಲ್ಲಿ ಸಿಎಂ ಇಬ್ರಾಹಿಂ ಹೇಳಿಕೆ, ರಾಜ್ಯ ಸರ್ಕಾರಕ್ಕೆ ಕೇಂದ್ರದಿಂದ ಕೊಡತಕ್ಕಂತ ದುಡ್ಡು ಸರಿಯಾಗಿ ಕೊಡ್ತಿಲ್ಲ. 26 ಜನ ಮಹಾರಥರು ಪಾರ್ಲಿಮೆಂಟ್ನಲ್ಲಿ ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೆ. ರಾಜ್ಯದಲ್ಲಿ ಆ ಭಾಗ್ಯ ಈ ಭಾಗ್ಯ ಅಂತೇಳಿ ಮಹಾಭಾಗ್ಯ ನೀಡಿ ರೊಕ್ಕ ಇಲ್ಲ. ಒಳ್ಳೆಯ ಕೆಲಸ ಮಾಡೋ ಮಂತ್ರಿಗಳನ್ನ ಹಾಕಿಕೊಂಡು ಟೀಮ್ ಮಾಡಿ ಮಂತ್ರಿ ಮಂಡಲವನ್ನ ನೋಡ್ರಿ, ಜನರೆಲ್ಲ ಎದ್ದು ನಿಲ್ಲಬೇಕು. ಈಗ ಮಂತ್ರಿಗಳು ಹೋದ್ರೆ ಮಾರಿ ತೀರಿಸಿಕೊಂಡು ನಿಲ್ತಾರೆ. ಪಂಚರ್ ಆಗಿರೋ ಟೈರ್ಗಳಿಗೆ ರಿಮೈಂಡ್ ಮಾಡುವ ಬದಲು ಹೊಸ ಟೈರ್ ಹಾಕಿ ಗಾಡಿ ಚೆನ್ನಾಗಿ ಓಡಿಸಿ ಕರ್ನಾಟಕದಲ್ಲಿ ಸಕ್ರಿಯವಾಗಿ ರಾಜಕಾರಣ ಶುರು ಮಾಡಿದ್ದೀವಿ. ಹಾವೇರಿ ಜಿಲ್ಲೆಯಲ್ಲಿ ಹುಟ್ಟಿರೋದ್ರಿಂದ ಯೂನಿವರ್ಸಿಟಿ ಮಾಡ್ತಾ ಇದೀವಿ ಅಂತಲೂ ಹೇಳ್ತಾ ಇದ್ದಾರೆ. ಬಿಜೆಪಿ ಬಸವರಾಜ ಬೊಮ್ಮಾಯಿ ಅಂಡ್ SR ಬೊಮ್ಮಾಯಿಗಲ್ಲ. ನಿನ್ನ ಮಗನ ನಿಲ್ಲಿಸಿಕೊಂಡು ನಿನ್ನ ಊರಲ್ಲಿ ನೀನೇ ಸೋತೆ ಏನ್ ಬಂತು? ಬಿಜೆಪಿಯನ್ನ ಈ ಭಾಗ ಜನರು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಜನತಾ ಪಾರ್ಟಿ ಇಲ್ಲದಿರೋದ್ರಿಂದ ವಿಧಿ ಇಲ್ಲದೆ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ. ಜನತಾದಳ ಇದ್ದಿದ್ರೆ ಬಿಜೆಪಿಯಲ್ಲಿ ಅವರಪ್ಪ ಕೂಡ ಬೆಳಿತಿರ್ಲಿಲ್ಲ. ಶರಣರಿಗೆ ಬಿಜೆಪಿಯಲ್ಲಿ ಜಾಗವಿಲ್ಲ. ಬಿಜೆಪಿ ಕರ್ನಾಟಕ ಸಂಸ್ಕೃತಿಗೆ ಒಪ್ಪುವಂತ ಪಕ್ಷವಲ್ಲ. ಬಸವರಾಜ ಬೊಮ್ಮಾಯಿ ನನ್ನ ಆತ್ಮೀಯ ಸ್ನೇಹಿತರು ಎಂದು ಹೇಳಿದ್ದಾರೆ. ಕೇಂದ್ರದಲ್ಲಿ ಕೊಡ್ತಕ್ಕಂಥ ದುಡ್ಡು ಕೊಡ್ತಾ ಇಲ್ಲ, ಅದು ಒಂದು ಸತ್ಯ. ಆ ದುಡ್ಡು ತಗೊಳ್ತಕ್ಕಂಥದ್ರಲ್ಲಿ 26 ಜನ ಬಿಜೆಪಿ MP ಮಹಾರಥರು ಆರಿಸಿ ಬಂದವ, ಬಾಯಿ ಮುಚ್ಕೊಂಡು ಕೂತಿರ್ತಾವ ಪಾರ್ಲಿಮೆಂಟ್ದಾಗ. ಮೋದಿ ಹತ್ರ ಮಾತಾಡಕ್ ಶಕ್ತಿ ಇಲ್ಲ. ಇಲ್ಲೇನದ ಇವರು ಆ ಭಾಗ್ಯ ಈ ಭಾಗ್ಯ ಮಹಾಭಾಗ್ಯ ಅಂತ ಡೆಸರಾಗಿ ದುಡ್ಡಿಲ್ಲ. ಹಾಗಾಗಿ ನಾನು ಯೋಜನಾ ಆಯೋಗದ ಉಪಾಧ್ಯಕ್ಷನಾಗಿ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಇದ್ದಾಗ 4 ಬಜೆಟ್ ಕೊಟ್ಟಿದ್ವಿ. ಈ ಮಧ್ಯಾಹ್ನದ ಊಟ, ಸೊಸೈಟಿ 10 ಕಿಲೋ ಅಕ್ಕಿ ಇದೆಲ್ಲ ಕೊಟ್ಟರು ಕೂಡ ಸರ್ಪ್ಲಸ್ ಬಡ್ಜೆಟ್ ಇರ್ತಿತ್ತು. ಆದ್ದರಿಂದ ಎಲ್ಲೋ ಒಂದು ಕಡೆ ಎಡವಿದೆವು ನಾವು. ಆದ್ದರಿಂದ ಮಾನ್ಯ ಸಿದ್ದರಾಮಯ್ಯವ್ರಿಗೆ ಹೇಳ್ತೇನೆ, ಟೀಮ್ ಸೆಟ್ರೇಟ್ ಮಾಡಿ ಒಳ್ಳೆ ಮಂತ್ರಿಗಳನ್ನು ಹಾಕ್ಕೊಳ್ಳಿ. ಕೆಲಸ ಮಾಡೋರನ್ನ ಹಾಕಿ ಬಾಜಾ ಬಾರ್ಸೋರನ್ನ ಹಾಕೊಂಡ್ರೆ ಪ್ರಯೋಜನ ಆಗಲ್ಲ. ಹಾಗಿರ್ತಕ್ಕಿಂತ ಪಂಚರ್ ಆಗಿರೋ ಟೈರಿಗೆ ರಿವೈಂಡ್ ಮಾಡೋ ಬದಲು ಹೊಸ ಟೈರ್ಗಳು ಹಾಕೊಂಡು ಗಾಡಿ ಚೆನ್ನಾಗಿ ಓಡಿಸಿ, ಇದೇ ನಮ್ಮ ಸಿದ್ದರಾಮಯ್ಯ ಕೊಡೋ ಸಲಹೆ. ಬಿಜೆಪಿ ಬಸವರಾಜ ಬೊಮ್ಮಾಯಿ SR ಬೊಮ್ಮಾಯಿಗಲ್ಲ. ನಿನಗೆ ಸ್ಥಾನ ಸಿಕ್ಕಿರ್ಬೋದು, ಮಾನ ಮುಖ್ಯ. ಜನರ ಮಧ್ಯದಲ್ಲಿ ಇವತ್ತು ನಿನ್ನ ಮಗನೇ ನಿಲ್ಲಿಸ್ಕೊಂಡು ನಿನ್ನ ಊರಾಗ ನೀನು ಸೋತೆ, ಏನು ಬಂತು, ಯಾಕೆ ಹಿಂಗಾಯ್ತು ಅವಲೋಕನೆ ಮಾಡಿ. ಬಿಜೆಪಿಗೆ ಜನ, ಈ ಭಾಗದ ಜನ ಒಪ್ಪಲ್ಲ. ಕಾಂಗ್ರೆಸ್ ವೀಕ್ ಆಗಿರೋದ್ರಿಂದ, ಜನತಾ ಪಾರ್ಟಿ ಇಲ್ದಿರೋದ್ರಿಂದ ವಿಧಿ ಇಲ್ಲದೆ ಇವತ್ತು ಬಿಜೆಪಿ ಬೆಳೀತು. ಇಲ್ಲಿ ಜನತಾದಳ ಬೆಳೆದಿರ್ತಿದ್ರೆ ಬಿಜೆಪಿ ಎಲ್ಲ ಅವರಪ್ಪ ಕೂಡ ಬರ್ತಿರ್ಲಿಲ್ಲ. ಇವತ್ತು ಯಡಿಯೂರಪ್ಪ ಆಳ್ತದಾನ. ಕಾರಣ ಶರಣರಿಗೆ ಇವತ್ತು ಬಿಜೆಪಿಯಲ್ಲಿ ಜಾಗ ಇಲ್ಲ. ಬಸವಣ್ಣನ ದಬದಂತ ಮಂದಿ ಬಸವತತ್ವ ಒಪ್ಕೋತಾರ ಅವರು. ಆದ್ರಿಂದ ಇದು ಬಿಜೆಪಿ ಕರ್ನಾಟಕದ ಸಂಸ್ಕೃತಿಗೆ ಒಗ್ಗುವಂಥದ್ದಲ್ಲ. ಆದ್ರಿಂದ ಬಸವರಾಜ ಬೊಮ್ಮಾಯಿ ಅವರು ನನ್ನ ಆತ್ಮೀಯ ಸ್ನೇಹಿತ. ಇವತ್ತು ಅದೇ ವಿಶ್ವಾಸ ನಾವು ಇಟ್ಕೊಂಡಿದ್ದೀವಿ.